ಅಂತ ನಮ್ಮನ್ನ ಈ ತರ ಪರೀಕ್ಷೆ ಮಾಡ್ತಿದ್ಯಪ್ಪ? ಯಾಕೆ ನಮ್ಮನ್ನ ಕಣ್ಣೀರಲ್ಲೇ ಕೈ ತೊಳಸ್ತಿದ್ಯಾ? ಅಕ್ಕ, ಇವ್ರು ಸ್ವಲ್ಪ ಸಂಕೋಚದ ಸ್ವಭಾವದವ್ರು ಅನ್ಸುತ್ತೆ. ತಗೊಳ್ಳಿ, ಸೀರೆ ಉಡಿಸಿ. ವಾಟ್? ಏನ್ ಹೇಳ್ತಿದ್ದೀರಾ ಪ್ರಜ್ವಲ್? ಪ್ರಜ್ವಲ್ ಅವ್ರು ಸಿಕ್ಲೇಬೇಕು. ಆರ್ತಿ ಸೀಮಂತ ಕುತ್ಕೊಳ್ಳಲ್ಲ ಅಂತ ಗಲಾಟೆ ಮಾಡ್ತಿದ್ದಾಳೆ. ಪ್ರಜ್ವಲ್, ನಾನು ಅಡ್ರೆಸ್ ಕಳಿಸ್ಕೊಡ್ತೀನಿ, ಇನ್ನೊಂದ್ಸಲ ಕರೆಕ್ಟಾಗಿ ಹುಡುಕಿ. ಅಟ್ ಎನಿ ಕಾಸ್ಟ್ ನೀವು ಅಪ್ಪ ಅಮ್ಮನ ಕರ್ಕೊಂಡು ಬರಲೇಬೇಕು. ಸರ್, ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಆಗಿ ಅಡುಗೆ ಕೆಲಸ ತುಂಬ ಲೇಟ್ ಆಗ್ತಾಯಿದೆ ಸರ್. ಇನ್ನೊಂದು ಸಿಲಿಂಡರ್ ಕೊಟ್ಟರೆ ಅನುಕೂಲ ಆಗುತ್ತೆ. ಅಮೂಲ್ಯ, ಒಂದು ನಿಮಿಷ ಬಾಯ್ಲಿ. ಏನ್ ವೇದಾಂತ್? ಅಮೂಲ್ಯ, ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿದೆ ಅಂತೆ. ಒಂಚೂರು ಪ್ರಾಬ್ಲಮ್ ಅಟೆಂಡ್ ಮಾಡಿ. ನಮಗೆ ಫೋನ್ ಕಾಲ್ ಸರ್. ನಡೀರಿ. ಓಕೆ. ನೋಡಿ ಅತ್ತೆ, ಒಳ್ಳೆ ಮಾತಿಂದ ಕೇಳ್ತಾ ಇದ್ದೀನಿ. ನಮ್ಮ ಮನೆಗೆ ಹೋದಾಗ ನಮ್ಮ ಅಪ್ಪ ಅಮ್ಮಂಗೆ ಅಕ್ಕನ ಸೀಮಂತಕ್ಕೆ ಬರಬೇಡಿ ಅಂತ ಹೇಳಿದ್ರಾ? ಈ ಪರಿನ ಮಂಜುನ ನಾನೇ ಬರ್ಬೇಡ ಅಂತ ಹೇಳಿದ್ದು ಈ ಅಮೂಲ್ಯಂಗೇನಾದ್ರೂ ಗೊತ್ತಾಗೋಯ್ತಾ? ಅತ್ತೆ, ನಿಮ್ಮನೆ ಕೇಳ್ತಿರೋದು ನಿಜನಾ? ನಾನ್ ಹೇಳ್ದೆ ಅಂತ ನಿನಗೆ ಯಾರು ಹೇಳಿದ್ದು? ನೀವಾಗಿ ನೀವೇ ಒಪ್ಕೊಂಡ್ರೆ ಸರಿ. ಇಲ್ಲ ಅಂತಂದ್ರೆ ನಮ್ಮಿಬ್ರು ಮಧ್ಯ ನಡೆದಿರೋದು 4 ಜನರ ಮುಂದೆ ನಡೆಯತ್ತೆ. ಹೌದು, ಬರ್ಬೇಡಿ ಅಂತ ನಾನೇ ಹೇಳಿದ್ದು. ಏನೀಗ? ಯಾರನ್ನ ಕೇಳಿ ಬರ್ಬೇಡಿ ಅಂತ ಹೇಳಿದ್ರಿ? ಅಲ್ಲ, ನಿಮ್ಗೆ ಆತರ ಹೇಳೋದಕ್ಕೆ ನಾಚಿಕೆ ಆಗಲ್ವಾ? ಯಾಕೆ ನಿಮ್ಗೆ ಸಹಿಸ್ಕೊಳಕ್ ಆಗಲ್ವಾ? ಅಷ್ಟಕ್ಕೂ ನಮ್ಮಪ್ಪ ಅಮ್ಮ ನಮ್ಮ ಅಕ್ಕನ ಸೀಮಂತಕ್ಕೆ ಬಂದ್ರೆ ನಿಮ್ಗೇನ್ ಪ್ರಾಬ್ಲಮ್ ಆಗತ್ತೆ? ನೀವು ಒಂದು ಹೆಣ್ಣಾಗಿ ಯೋಚನೆ ಮಾಡಿದಿದ್ರೆ ನೀವು ಅವ್ರಿಗೆ ಬರಬೇಡಿ ಅಂತ ಹೇಳ್ತಾ ಇರ್ಲಿಲ್ಲ ಅತ್ತೆ. ನೋಡಿ ಅತ್ತೆ, ನಿಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನೀವೇ ಅವ್ರ ಹತ್ರ ಹೋಗಿ ಸಾರಿ ಕೇಳಿ ಅವ್ರನ್ನ ಒಳಗೆ ಕರ್ಕೊಂಡು ಬಂದ್ರೆ ಸರಿ. ನಾನಾ? ಹೌದು, ಬರಬೇಡಿ ಅಂತ ಹೇಳಿರೋದು ನೀವೇ ಅಲ್ವಾ? ಅಂದ್ಮೇಲೆ ನೀವೇ ತಪ್ಪಾಯ್ತು ಅಂತ ಕೈ ಮುಗ್ದು ಅವ್ರನ್ನ ಒಳಗೆ ಕರ್ಕೊಂಡು ಬರ್ಬೇಕು. ಇಲ್ಲ ಅಂದ್ರೆ ಈಗ್ಲೇ ನೀವ್ ಮಾಡಿರೋ ಘನಂದಾರಿ ಕೆಲ್ಸನ ವೇದಾಂತ್ ಮುಂದೆ ಹೇಳ್ತೀನಿ. ಇವತ್ತೇನಾದ್ರೂ ಒಂದು ಡಿಸೈಡ್ ಆಗ್ಲೇಬೇಕು. ಈ ಮನೇಲಿ ನೀವಿರ್ಬೇಕು, ಇಲ್ಲ ನಾನಿರ್ಬೇಕು. ಸರಿ, ಕರ್ಕೊಂಡು ಬರ್ತೀನಿ. ಮಗಳು ಸೀಮಂತನ ನೋಡ್ಬೇಕು ಅನ್ನೋ ಆಸೆ.
ಆರತಿ ಅವರೇ ಬನ್ನಿ ಹೋಗೋಣ. ನೀವ್ ಹೇಳಿದ್ರಿ ಅಂತ ನಾನು ರೆಡಿ ಆಗಿದ್ದೀನಿ. ಏನೇ ಆಗ್ಲಿ ಅಪ್ಪ ಅಮ್ಮ ಬರೋ ತನಕ ನನ್ ಎಲ್ಗೂ ಬರಲ್ಲ. ಅವ್ರು ಬಂದ್ರೇನೆ ಸೀಮಂತ ಶಾಸ್ತ್ರ ಎಲ್ಲ. ಆರತಿ ಅವರೇ, ನನಗೆ ನಿಮ್ಮ ತಂದೆ ತಾಯಿ ಬರ್ತಾರೆ ಅನ್ನೋ ಭರವಸೆ ಇದೆ. ಅದೇ ಭರವಸೆನ ನೀವಿಟ್ಕೊಂಡು ಬನ್ನಿ. ಅಮ್ಮ ಹೇಳ್ತಿರೋದು ನೋಡಿದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ಅತ್ತೆ ಮಾವ ಬರ್ತಾರೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅವರು ಆರತಿಯವ್ರ ಸೀಮಂತ ಕಾರ್ಯಕ್ರಮನ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರತಿಯವರೇ, ನೀವೇನು ತಲೆ ಕೆಡ್ಸ್ಕೊಳ್ಬಿಡಿ. ಅಮ್ಮ ಹೇಳಿದಾರಲ್ಲ, ಅದು ಹಾಗೆ ಆಗುತ್ತೆ. ಬನ್ನಿ, ತಲೆ ಕೆಡ್ಸ್ಕೊಳ್ಬಿಡಿ. ಹೌದು ವಿಕ್ರಾಂತ್, ನಾನು ಬಹಳ ಸಲ ಅಬ್ಸರ್ವ್ ಮಾಡಿದ್ದೀನಿ. ಅಮ್ಮ ಹೇಳಿದೆಲ್ಲ ನಿಜ ಆಗುತ್ತೆ. ನಾವು ಯಾವ್ದಾದ್ರು ವಿಷಯದಲ್ಲಿ ಕನ್ಫ್ಯೂಸ್ಡ್ ಆಗಿದ್ದಾಗ ಅಮ್ಮನ ಮುಖ ನೋಡಿದ್ರೆ ಸಾಕು, ಆ ಕೆಲಸ ಆಗುತ್ತಾ ಇಲ್ವ ಅಂತಾನೆ ಗೊತ್ತಾಗುತ್ತೆ. ಈಗಲೂ ಅಷ್ಟೆ, ಅಮ್ಮ ಹೇಳ್ತಿದ್ದಾರೆ ಅಂದಮೇಲೆ ಪರಿ ಅಮ್ಮ ಮಂಜು ಅಪ್ಪ ಖಂಡಿತವಾಗ್ಲೂ ಬರ್ತಾರೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಬನ್ನಿ ಆರ್ತಿ, ನೀವೇನು ವರಿ ಮಾಡ್ಕೋಬೇಡಿ. ನಿಸಗಮ ಪಾಮದ ಅವಳು ಹೋಗಿದ್ ನೋಡಿದ್ರೆ ಏನಾದ್ರೂ ಅವಾಂತರ ಮಾಡ್ಕೊಂಡ್ಬಿಡ್ತಾಳೆ ಅಂತ ಭಯ ಆಗ್ತಿದ್ಯಪ್ಪ. ಅವಳಿಯ ಜೀವ ಮಡಿಲೇರಲಿ. ಅಂತೂ ಇಂತೂ ವಸಿಷ್ಠ ಕುಟುಂಬದಲ್ಲಿ ಸೀಮಂತ ಕಾರ್ಯ ಮುಗಿಯಿತು. ಈಗ ಊಟ ಮಾಡೋ ಟೈಮ್. ಅಷ್ಟು ಬೇಗ ಊಟನ? ಸರಿ ಆಯ್ತು, ಬೇಡ ಬಿಡಿ, ಮಜಾ ಮಾಡೋ ಟೈಮ್. ಏ ಸಾಂಗಪ್ಪ, ಸಂಗಮೇಶ. ರೀ ಕಾಂತ, ಬೆಳಿಗ್ಗೆಯಿಂದ ಇದೊಂದೇ ಕೆಲಸ ಕರೆಕ್ಟಾಗಿ ಮಾಡಿರೋದು ನೀವು. ಅವಳೊಂದು ಅಂದದ ಉಯ್ಯಾಲೆ,
ದಂತದ ಗೊಂಬೆ ಹೆಜ್ಜೆ ಇಟ್ಟರೆ ನವಿಲಂತೆ ತುಟಿ ತೆರೆದರೆ ಗಿಣಿಯಂತೆ ಆ ನಡೆ ಚಂದ ಆ ನುಡಿ ಚಂದ ಆ ನಗು ಚಂದ ಆ ಗುಣ ಚಂದ ಯಾರೇ 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 ಅವಳೊಂದು ಅಂದದ ಉಯ್ಯಾಲೆ. ಮನದ ಮಾಮರದ ಹಕ್ಕಿ ಕುಹು ಕುಹು ಅನ್ನುತ್ತಿತ್ತು, ಅವಳ ಕಣ್ಣಲ್ಲಿ ಕಾಣುತ್ತಿತ್ತು ಪ್ರೇಮ ಪಯಣ ಮಾಡುವಾಸೆ ಹಾಡಿನಲ್ಲಿ ಇಣುಕುತ್ತಿತ್ತು, ಮಧುರ ಶ್ರುತಿಯ ಹಿಡಿಯುತ್ತಿತ್ತು. ಪ್ರಿಯ ನಿಮ್ಮ ಊರ ಚೈತ್ರ ನಾನು ನೋಡಬೇಕು ಎಂದು ಆಸೆಯಿಂದ ಕೇಳುತ್ತಿತ್ತು, ಆಸೆಯಿಂದ ಕೇಳುತ್ತಿತ್ತು, ವೀಳ್ಯ ವಿಲೇವಾರಿ ಕಾಯುತ್ತಿತ್ತು, ಕೂಗುತ್ತಿತ್ತು. ಏ ಅಮ್ಮು, ಯಾಕೆ ಏನಾಯ್ತು? ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತಾ? ಚಚೆ ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ. ಮತ್ತೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನೀನು ಸೀಮಂತ ಯಾವ ತೊಂದರೆನೂ ಇಲ್ಲದೆ ಎಲ್ಲ ನಾವು ಅಂದ್ಕೊಂಡಾಗೆ ಆಯ್ತಲ್ಲ, ಅದಕ್ಕೆ ಆನಂದ ಬಾಷ್ಪ. ಏ ಅಮ್ಮು, ಅದಿತಿ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಪಾಪ ಅಕ್ಕ, ಅವಳು ಊರಲ್ಲಿದ್ದಾಳಲ್ವಾ, ಅದಕ್ಕೆ ಬರೋಕ್ಕಾಗಲಿಲ್ಲ. ಅವಳು ಏನಾದರೂ ಇಲ್ಲೇ ಇದ್ದಿದ್ರೆ 2 ದಿನ ಮುಂಚೆನೇ ಬಂದಿರ್ತಿದ್ಲು. ನೀನ್ ಏನೇ ಹೇಳು ಅಮ್ಮು, ಅವಳು ನನ್ನ ಸೀಮಂತಕ್ಕೆ ಬರ್ಲಿಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ. ಇರು, ಅವಳಿಗೆ ಕಾಲ್ ಮಾಡ್ಬಿಟ್ಟು ಚೆನ್ನಾಗಿ ಕ್ಲಾಸ್ ತಗೋತೀನಿ. ಇನ್ ಯಾವತ್ತೂ ಹೀಗೆ ಮಾಡಬಾರ್ದು. ಸರಿ ಆಯ್ತು, ಬಾ ನೀನು ಕೂತ್ಕೋ, ಫೋನ್ ನಾನೇ ತಂದು ಕೊಡ್ತೀನಿ. ಕುಡಿಲಿ, ನಾನೇ ಅವಳಿಗೆ ಫೋನ್ ಮಾಡ್ತೀನಿ. ನಾನೇ ಫೋನ್ ಮಾಡಿ ಚೆನ್ನಾಗಿ ಕ್ಲಾಸ್ ತಗೋತೀನಿ ಅವಳಿಗೆ. ಅವಾಗಿಂದ ಫೋನ್ ಬರ್ತಾ ಇದೆ, ರಿಸೀವ್ ಮಾಡೆ. ನಂಗೆ ಟ್ರಾವೆಲ್ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಕಣೆ, ನಂಗೆ ರಿಸೀವ್ ಮಾಡಕ್ ಆಗಲ್ಲ, ಆಮೇಲೆ ನೋಡ್ಕೊತೀನಿ. ಈ ಬಿಲ್ಡಪ್ ಏನ್ ಕಮ್ಮಿ ಇಲ್ಲ ಕಡೆ, ದೊಡ್ಡದಾಗ ಬೇರೆ ದೇಶಕ್ಕೆ ಹೋಗಿ ಬಂದಿರೋ ತರ ಆಡ್ಬೇಡ, ರಿಸೀವ್ ಮಾಡು. ಹೌದು ಕಣೆ, ಬಿಲ್ಡಪ್ ಕೊಡ್ತೀನಿ. ಹೌದು, ನಾನು ಬೇರೆ ದೇಶಕ್ಕೆ ಹೋಗಿದ್ದೆ, ದುಬೈಗೆ ಹೋಗಿದ್ದೆ. ಏನ್ ಇವಾಗ ನಿನ್ ಜೊತೆ ಯಾರು ಜಗಳ ಆಡ್ತಾ ಕೂರ್ತಾರೆ? ಆರ್ತಿ ಅಕ್ಕ ಕಡೆ ನಾನೇ ಮಾತಾಡ್ತೀನಿ. ಹಲೋ ಆರ್ತಿ ಅಕ್ಕ, ಹೇಗಿದ್ಯಾ? ಏ ಅಂಜು, ಅವಳು ಎಲ್ಲೆ? ಅವಳು ಊರಿಂದ ಬಂದ್ಲಾ? ಹಾ ಅಕ್ಕ, ಈಗ ತಾನೇ ಬಂದ್ಲು, ಬಟ್ಟೆ ಮಡ್ಚಿಡ್ತಾ ಇದ್ದಾಳೆ. ಸರಿ, ಅವಳಿಗೆ ಫೋನ್ ಕೊಡು, ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕೊಡ್ತೀನಿ ಅಕ್ಕ. ಏಯ್ ತಗೊಳ್ಳೆ, ಆರ್ತಿ ಅಕ್ಕ ನಿನ್ ಜೊತೆ ಮಾತಾಡ್ಬೇಕಂತೆ. ಅಕ್ಕ, ಅದಿತಿ, ಯಾಕೆ ಏನಾಯ್ತು? ನೀನ್ ಹುಷಾರಾಗಿದ್ಯಾ ತಾನೆ? ಹಾಗೇನಿಲ್ಲ ಅಕ್ಕ, ತುಂಬಾ ದಿವಸ ಆದ್ಮೇಲೆ ನಿನ್ ವಾಯ್ಸ್ ಕೇಳಿದ್ನಲ್ವಾ, ಹಾಗೆ ಅಳು ಬರೋ ತರ ಆಯ್ತು. ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಈಗ ಹತ್ತು ಕರೆದು ಏನ್ ಪ್ರಯೋಜನ ಬಿಡು. ನಿನಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಗ್ಯಾರಂಟಿ ನನ್ ಸೀಮಂತನ ಮಿಸ್ ಮಾಡ್ತಿರ್ಲಿಲ್ಲ. ಈಗ ನಾನ್ ಬೈತೀನಿ ಅಂತ ಸುಮ್ನೆ ಡವ್ ಮಾಡ್ತಿದ್ಯಾ? ದೊಡ್ಡ ಡವ್ ರಾಣಿ ಕಣೆ ನೀನು. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋ ಅಕ್ಕ. ನಾನು ಬರ್ಬೇಕು ಅಂತ ಎಷ್ಟು ಟ್ರೈ ಮಾಡಿದೆ ಗೊತ್ತಾ, ಬಟ್ ಆಗ್ಲಿಲ್ಲ. ನಿಜವಾಗ್ಲೂ ಬರ್ಬೇಕು ಅಂತ ಇದ್ದಿದ್ರೆ ನೀನ್ ಊರಿಗೆ ಹೋಗ್ತಿರ್ಲಿಲ್ಲ ಬಿಡು. ಅಲ್ಲ, ನಿನಗ್ ನನ್ ಸೀಮಂತ ಮುಂಚೆನೆ ಇತ್ತು ಅಂತ ಗೊತ್ತಿತ್ತು ತಾನೆ, ಆದ್ರೂ ಯಾಕೆ ಕೇಳ್ದೆ ಊರಿಗೆ ಹೋದೆ? ಅಕ್ಕ, ಯಾಕೆ ಹೋಗಿದ್ದೆ ಅಂದ್ರೆ ನಾನೇನ್ ಹೇಳಿ? ಅಮ್ಮ ಅಕ್ಕಂಗೆ ಎಲ್ಲ ವಿಷಯನೂ ಗೊತ್ತು, ಅವಳಿಗೆ ಕೇಳು. ಅಂದ್ರೆ ಎಲ್ಲ
ವಿಷಯ ಅಮ್ಮಕ್ಕಗೂ ಗೊತ್ತಾ? ಏನೇ ಅಮ್ಮು ಇವಳು, ಎಲ್ಲ ಅಮ್ಮು ಅಕ್ಕಂಗೆ ಕೇಳು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ಲು. ನೀನ್ ರಾಜಣ್ಣನ ನಿಜವಾಗ್ಲೂ ಲವ್ ಮಾಡ್ತಿದ್ಯಾ? ಹ್ಞೂ ಕಣೆ. ತೀರಾ ದೊಡ್ಡ ಸಂಬಂಧ ಎಲ್ಲ ನೋಡೋದಕ್ಕೆ ಹೋಗ್ಬೇಡ. ನಮ್ಮ ಅಂತಸ್ತಿಗೆ ತಕ್ಕವನಾಗಿದ್ರೆ ಸಾಕು. ಅಮ್ಮ, ನಮಗೆ ನಿಮ್ಮ ನೋವೇನು ಅಂತ ಅರ್ಥ ಆಗುತ್ತೆ. ನಿಮ್ಮ ಪರ್ಸನಲ್ ಜೀವನದ ಬಗ್ಗೆ ಕೇಳ್ತಿದ್ದೀವಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ನೀವು ಯಾಕೆ ನಿಮ್ಮ ಯಜಮಾನ ಜೊತೆ ಇಲ್ಲ? ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ವಾ? ಟಾರ್ಚರ್ ಕೊಡ್ತಿದ್ರಾ? ಅವ್ರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ತುಂಬ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಅದು ದೊಡ್ಡ ಅಪರಾಧ ಆಗುತ್ತೆ. ಅವ್ರು ನನ್ನನ್ನು ಕಣ್ರೆಪ್ಪೆಲ್ಲಿ ಇಟ್ಕೊಂಡು ನೋಡ್ಕೊಂಡಿದ್ದಾರೆ. ದೇವರಂಥ ಮನುಷ್ಯರು ಅವರು. ಹಾಗಾದ್ರೆ ನೀವ್ಯಾಕೆ ಅವರಿಂದ ದೂರ ಆಗಿದ್ದೀರಾ? ಅಷ್ಟು ಒಳ್ಳೆಯವ್ರಂದ್ರೆ ಅವ್ರ ಜೊತೆನೇ ಇರ್ಬೋದಾಗಿತ್ತಲ್ವಾ? ಈ ಪ್ರಪಂಚದಲ್ಲಿ ಯಾವುದು ನಾವು ಅನ್ಕೊಂಡು ಹಾಗಾಗಲ್ಲ. ಅನ್ಕೊಳ್ಳೋದು ಒಂದಾದ್ರೆ ಅದಾಗೋದೇ ಒಂದು ಅಲ್ವಾ? ಆಗುತ್ತೆ ಅಂತ ಭ್ರಮೇಲಿ ಬದುಕೋಕ್ಕಿಂತ. ರೀ, ನಿಮಗೂ ಗೊತ್ತಲ್ಲ ಇವತ್ತು ದೇವಸ್ಥಾನಕ್ಕೆ ಎಷ್ಟು ಜನ ಬಂದಿರ್ತಾರೆ ಅಂತ. ತುಂಬ ರಶ್ ಇತ್ತು, ಅದಕ್ಕೆ ಲೇಟ್ ಆಯಿತು. ಅಮ್ಮ, ಯಾಕೆ ಕುಣ್ಕೊಂಡು ಬಂದೆ? ಕಾಲೇನಾದ್ರು ಏಟ್ ಮಾಡ್ಕೊಂಡಿದ್ಯಾ? ಅದಿತಿ, ನನ್ನ ಕತೆ ಗೊತ್ತಿಲ್ವೇನು ನಿನಗೆ? ಆಗಾಗ ಕಾಲು ಹುಡುಕ್ತಾ ಇರುತ್ತೆ, ನೋವಾಗ್ತಿರುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ. ಹಾಗಿದ್ಮೇಲೆ ಇವತ್ತ್ಯಾಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಪರಿ? ಇನ್ನೊಂದು ದಿವಸ ಆರಾಮಾಗಿ ಹೋಗಿ ಬರ್ಬೋದಾಗಿತ್ತಲ್ವಾ? ರೀ, ನಾನು ದೇವಸ್ಥಾನಕ್ಕೆ ಹೋಗೋವಾಗ ಚೆನ್ನಾಗೇ ಇದ್ದೆ, ವಾಪಸ್ ಬರೋವಾಗ ನೋವಾಗಿದ್ದಷ್ಟೇನೆ. ಪಾ, ನೀವು ಅಮ್ಮನ ಮಾತು ಕೇಳಬೇಡಿ. ಅಮ್ಮ ಬರೀ ಸುಳ್ಳು ಹೇಳ್ತಾ ಇದ್ದಾಳೆ. ಏನೋ ಸುಳ್ಳು ಹೇಳ್ತಾ ಇದ್ದಾಳ? ಬರೀ ಮಂಜು ಹೇಳ್ತಾ ಇರೋದು ನಿಜಾನಾ? ಬರೀ ನಿನ್ನನ್ನೇ ಕೇಳ್ತಾ ಇರೋದು, ಅಂಜು ಹೇಳ್ತಾ ಇರೋದು ನಿಜಾನಾ ಅಂತ. ಏನು ಮಂಡಿ ಸೇವೆ ಮಾಡೋದಕ್ಕೆ ಹೋಗಿದ್ಯಾ? ಏನ್ ಪರಿ ನೀನು? ನಿನಗೆ ಒಂಚೂರು ಅರ್ಥನೇ ಆಗೋದಿಲ್ವಾ? ಫೈಲ್ ಮೊದಲು ಕೂತ್ಕೋಬೇಕು. ಅಲ್ಲ, ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ನಿನಗೆ ಗೊತ್ತಿದೆ, ಆದ್ರೂ ಅಂಥದ್ರಲ್ಲಿ ಈ ಸಾಹಸ ಯಾಕಬೇಕಿತ್ತು? ಅಷ್ಟಕ್ಕೂ ಮಂಡಿ ಸೇವೆ ಮಾಡುವಂತ ಅನಿವಾರ್ಯತೆ ಆದ್ರೂ ಏನಿತ್ತು ನಿನಗೆ? ಅನಿವಾರ್ಯತೆ ಇತ್ತು ರೀ. ನಮ್ಮ ಆರ್ತಿ ಸೀಮಂತ ಯಾವ ತೊಂದರೆನೂ ಇಲ್ಲದೆ ನೆರವೇರಲಿ, ನಾವು ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದರೆ ಮಂಡಿ ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದೆಲ್ಲ ಸಾಂಗವಾಗಿ ನೆರವೇರಿದ ಮೇಲೆ ಹರಕೆ ತೀರಿಸೋದು ನಮ್ಮ ಕರ್ತವ್ಯ ಅಲ್ವಾ? ಅದಕ್ಕೆ ಮಂಡಿ ಸೇವೆ ಮಾಡಿದೆ. ಬರೀ ಹರಕೆ ಮಾಡ್ಕೊಳ್ಳೋದೇನೋ ಸರಿ, ಆದ್ರೆ ಈಗಲೇ ಹರಕೆ ತೀರಿಸ್ಬೇಕು ಅಂತೇನು ಇರ್ಲಿಲ್ವಲ್ಲ? ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ತೀರಿಸಬಹುದಾಗಿತ್ತು ತಾನೆ? ಯಾವತ್ತೇ ಇದ್ರೂ ಹರಕೆ ಅನ್ನೋದನ್ನ ನಾವು ತೀರಿಸಲೇಬೇಕಲ್ವೇನ್ರಿ? ಅದಕ್ಕೆ ಈಗಲೇ ಮಾಡಿದೆ. ಹಾಗಲ್ಲ ಪರಿ, ಆರೋಗ್ಯ ಸರಿ ಇಲ್ಲದೆ ಇರೋ ಟೈಮ್ನಲ್ಲಿ ಇದೆಲ್ಲ ಯಾಕೆ ಬೇಕಿತ್ತು ಅಂತ. ಈಗ ನೋಡು ಎಷ್ಟು ಸುಸ್ತಾಗಿದ್ಯಾ? ಆಯಿಂಟ್ಮೆಂಟ್ ಏನಾದ್ರು ತಗೊಂಡ್ ಬಂದು ಹಚ್ಚಲಾ? ಏಯ್, ನೀನ್ ಯಾಕೆ ನಗ್ತಾ ಇದ್ಯಾ? ಏನಿಲ್ಲ ಅಮ್ಮ, ಅಪ್ಪ ಈಗಲೇ ನನ್ನ ಈ ರೇಂಜಿಗೆ ಕೇರ್ ಮಾಡ್ತಾರೆ. ಅದೇ ಮದ್ವೆ ಆಗಿದ್ದ ಹೊಸದ್ರಲ್ಲಿ ಯಾವ ರೇಂಜಿಗೆ ಕೇರ್ ಮಾಡಿರ್ಬೇಡ ಅನ್ನೋ ಒಂದು ಚಿಕ್ಕ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟು ಬಂದೆ. ಏಯ್, ನಾಚಿಕೆ ಆಗಲ್ವೇನೆ ನಿನ್ಗೆ? ಅಪ್ಪ ಅಮ್ಮನ ಬಗ್ಗೆ ಈ ತರ ಮಾತಾಡ್ತಿದ್ಯಲ್ಲ, ಅದು ಚಿಕ್ಕ ಹುಡುಗಿ ಮುಂದೆ ಹಾಕ್ತೀನಿ ನೋಡ್ತಾಳೆ. ಅದಿತಿ, ಆಗ ನಾನು ಪರಿನ ಹೇಗ್ ಲವ್ ಮಾಡ್ತಾ ಇದ್ದೆ ಅಂದ್ರೆ, ಅಷ್ಟೇ ಅಲ್ಲ, ನನ್ನ ಗಂಡ ಸೂರಿ ಕೂಡ ವಾಪಸ್ ಬರ್ತಾರೆ.
ಯಾಕೆ ಸುಹಾಸಿನಿ, ಭಯ ಆಯ್ತಾ? ಭಯ ಅಂದ್ರೆ ಏನು ಅಂತ ನನ್ನ ಡಿಕ್ಷನರಿನಲ್ಲೇ ಇಲ್ಲ. ನಿನ್ನ ಮುಖದಲ್ಲಿರೋ ಆತಂಕನೇ ಹೇಳ್ತಾ ಇದೆ ನೀನು ಎಷ್ಟು ಭಯ ಪಡ್ತಿದ್ಯಾ ಅಂತ. ಸೀಮಂತಕ್ಕೆ ಬಂದ ಸ್ವಾಮೀಜಿ ನಿನ್ನ ಗಂಡ ಬದುಕಿದಾನೆ ಅಂತ ಹೇಳ್ದ ಅಂತ ತುಂಬಾ ಖುಷಿ ಪಡಕ್ ಹೋಗ್ಬೇಡ. ಆದ್ರಿಂದ ಯಾವ ಪ್ರಯೋಜನನೂ ಆಗಲ್ಲ. ಏನಾಯ್ತು? ತಿಂಡಿ ತಿಂತಿಲ್ಲ? 3-4 ದಿನ ಆಯ್ತು, ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ. ತುಂಬಾ ಹಠ ಮಾಡ್ತಾ ಇದ್ದಾರೆ ಇವರು. ಯಾವತ್ತೂ ಧ್ರುವ ಅವರು ಹೀಗೆ ಮಾಡಿದ್ದಲ್ಲ, ಇತ್ತೀಚೆಗೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಧ್ರುವ, ಅಮ್ಮ ಹೇಳ್ತಿರೋ ನಿಜಾನ? ಯಾಕೆ ಈ ರೀತಿ ಹಠ ಮಾಡ್ತಿದ್ಯಾ? ಯಾಕೆ ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ? ವೇದಾಂತ್, ರಾಜಣ್ಣ ಯಾವತ್ತೂ ಈ ಥರ ನಡ್ಕೊಂಡಿರಲಿಲ್ಲ. ಅದಕ್ಕೊಂದ್ಸತಿ ಡಾಕ್ಟರಿಗೆ ಕಾಲ್ ಮಾಡು. ಅವ್ರು ಬಂದೊಂದ್ಸತಿ ಚೆಕಪ್ ಮಾಡಿದರೆ ಏನಾಗಿದೆ ರಾಜಣ್ಣನಿಗೆ, ಯಾಕೆ ಹೀಗೆ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಡಾಕ್ಟರ್, ವೇದಾಂತ್, ಗಾಬರಿ ಆಗೋಂಥದ್ದೇನಿಲ್ಲ. BP ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಇದೆ. ಆದರೆ ಮನಸ್ಸಿಗೇನೋ ಹಚ್ಕೊಂಡಿದ್ದಾರೆ ಅನ್ಸುತ್ತೆ. ಅಂದ್ರೆ ಏನರ್ಥ ಡಾಕ್ಟರ್? ಐ ಥಿಂಕ್ ಇವರು ಯಾವುದೋ ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅದರಿಂದ ಇವ್ರ ಮನಸ್ಸಿಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ನಿಮ್ಮ ಮನೇಲಿ ಏನಾದರೂ ಇವ್ರು ಬೇಜಾರಾಗೋಂಥ ವಿಷಯಗಳೇನಾದರೂ ನಡೀತಾ? ನೋಡೋ, ಆ ಥರ ಎಲ್ಲ ಏನೂ ಆಗಿಲ್ಲ ಡಾಕ್ಟರ್. ನಿಂದನೂ ಹೇಗಿದೆಯೋ ಈಗಲೂ ಹಾಗೆ ಇದೆ. ಡಾಕ್ಟರ್, ಆಕ್ಚುಲಿ ಹೇಳ್ಬೇಕಂದ್ರೆ ಧ್ರುವನ್ಗೆ ನಮ್ಮ ಕಡೆಯಿಂದ ಯಾವುದೇ ರೀತಿ ಹರ್ಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ನೀವು ಹೇಳೋ ಥರ ಏನೂ ಆಗಿಲ್ಲ ಅಂದರೆ ಏನಾಗಿರೋಕ್ಕೆ ಸಾಧ್ಯ? ಯೋಚನೆ ಮಾಡಿ, ನಿಮ್ಮ ಮನೇಲಿ ಏನೋ ನಡೀತಾ ಇದೆ ಅನಿಸುತ್ತೆ. ಇಲ್ಲಾಂದರೆ ಇವರು ಹೀಗಾಗೋಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್, ಇತ್ತೀಚೆಗೆ ನಮ್ಮ ಮನೇಲಿ ಆರ್ತಿಯವ್ರ ಸೀಮಂತ ನಡೀತು. ಅದಕ್ಕೆ ಬಿಫೋರ್ ಏನಾಯ್ತು ಅಂತ ನೆನ್ಪು ಮಾಡ್ಕೊಂಡು ಹೇಳ್ಬೋದಾ? ಆ ಥರ ಏನೂ ಆಗಿಲ್ಲ ಡಾಕ್ಟರ್. ಡೈಲಿ ರೊಟೀನ್ ಅಷ್ಟೇ, ನಥಿಂಗ್ ಸ್ಪೆಷಲ್. ಹೌದು ಡಾಕ್ಟರ್, ಸೀಮಂತಕ್ಕಿಂತ ಮೊದಲು ಧ್ರುವನ ಎವ್ರಿಡೇ ನಾವು ಪಾರ್ಕ್ ಕರ್ಕೊಂಡು ಹೋಗ್ತೇವೆ. ಓಕೆ, ಆಮೇಲೆ ಏನಾಯ್ತು? ಅವತ್ತು ನಾವು ಧ್ರುವನ ಪಾರ್ಕ್ ಕರ್ಕೊಂಡು ಹೋಗಿದ್ವಿ. 2 ದಿನ ಧ್ರುವ ಪ್ರೀತಿಸೋ ಹುಡುಗಿ ಅವನ ಕೆಂಡಿಗೆ ಮುದ್ದು ಕೊಟ್ಟು ಹೋಗಿದ್ಲು. ವೇದನ್, ಈಗ ನೀವು ಹೇಳಿದ್ದನ್ನ ಇನ್ನೊಂದ್ಸಲಿ ರಿಪೀಟ್ ಮಾಡಿ. ಎಸ್ ಡಾಕ್ಟರ್, ಧ್ರುವನ ನಾವು ಪಾರ್ಕ್ ಕರ್ಕೊಂಡು ಹೋದಾಗ ಅಷ್ಟು ದಿನನೂ ಹುಡುಗಿ ಬಂದು ಧ್ರುವನ್ ಕೆನೆಗೆ ಮುದ್ದು ಕೊಡ್ತಾ ಇದ್ಲು. ಆದ್ರೆ ನಮ್ಮ ಎದುರುಗಡೆ ಬಂದು ಹೇಳ್ಕೊಡೋದಕ್ಕೆ ಮಾತ್ರ ಭಯ ಪಡ್ತಿದ್ದಾಳೆ. ಹೀಗೆ ಆದ್ರೆ ಹೇಗೆ ಕಂಡುಹಿಡಿಯೋದು? ಭಾವ,
ಆ ಹುಡುಗಿ ಯಾರೋ ಕಿಲಾಡಿ ಅನ್ಸುತ್ತೆ. ಲವ್ ಮಾಡ್ತಿದ್ದಾಳೆ ಅಂದ್ರೆ ಡೈರೆಕ್ಟ್ ಆಗಿ ಬಂದು ಹೇಳ್ಬೇಕು ಅಲ್ವಾ? ಅದ್ಬಿಟ್ಟು ಹೀಗೆಲ್ಲ ಮಾಡ್ತಾರಾ? ದೇವ್ರೆ, ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅಪ್ಪ ಅದಿತಿ ಧ್ರುವ ಒಂದಾಗಬಾರ್ದು ಅಂತ ಹೇಳ್ತಿದ್ದಾರೆ, ಈ ಕಡೆ ಅದಿತಿ ನಮ್ಮನ್ನ ಒಂದ್ ಮಾಡಿ ಅಂತ ಹೇಳ್ತಿದ್ದಾಳೆ. ಏನಪ್ಪ ಮಾಡೋದು?